ನಮಸ್ಕಾರ ವೀಕ್ಷಕರೇ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ನಂತರದಲ್ಲಿ ನಟ ದರ್ಶನ್ ಅವರ ಮೇಲೆ ಸಾಲು ಆರೋಪಗಳು ಕೇಳಿ ಬರ್ತಾ ಇದೆ. ಇಷ್ಟು ದಿನ ಸುಮ್ಮನಿದ್ದಂತಹ ವ್ಯಕ್ತಿಗಳು ನಟ ದರ್ಶನ್ ಅವರು ಪೊಲೀಸ್ ಕಸ್ಟಡಿಗೆ ಒಳ ಹೋಗ್ತಿದ್ದಂತೆ ಬಹುತೇಕ ದರ್ಶನ್ ಅವರು ಜೈಲು ಪಾಲಾಗ್ತಾರೆ ಅನ್ನುವ ವಿಷಯ ತಿಳಿತಿದ್ದಂತೆ ಇತ್ತ ಹೊರಗಡೆ ಇಷ್ಟು ದಿನ ಸುಮ್ಮನಿದ್ದಂತಹ ವ್ಯಕ್ತಿಗಳು ದರ್ಶನ್ ಅವರ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ನಾವು ಸಹ ದರ್ಶನ್ ಅವರಿಂದ ಆತನ ಸಹಚರರಿಂದ ದೌರ್ಜನ್ಯಕ್ಕೆ ಒಳಗಾಗಿದ್ದೀವಿ ಅನ್ನುವ ಮಾತುಗಳನ್ನು ಹೇಳ್ತಿದ್ದಾರೆ. ಕೇವಲ ಇದಿಷ್ಟೇ ಅಲ್ಲದೆ ದರ್ಶನ್ ಅವರಿಗೆ ನಾನು ಕಾರ್ ಕೊಡಿಸಿದ್ದೆ, ನನ್ನ ಹಣದಿಂದಲೇ ಅವರು ಕಾರ್ ತೆಗೆದುಕೊಂಡ್ರು, ಈ ರೀತಿಯ ಆರೋಪವನ್ನು ಸಹ ಮಾಡಲಾಗ್ತಾ ಇದೆ. ಇದೆಲ್ಲದರ ಮಧ್ಯೆ ಈಗ ಮತ್ತೊಂದು ಗಂಭೀರ ಆರೋಪ ಕೇಳಿ ಬಂದಿದೆ. ನಿರ್ಮಾಪಕನೋರ್ವನಿಗೆ ತಲೆಗೆ ಗನ್ನಿಟ್ಟು ಬೆದರಿಸಿದ್ರು ಅನ್ನುವ ಘಟನೆ ಬೆಳಕಿಗೆ ಬಂದಿದೆ. ಕೇವಲ ಇದಿಷ್ಟೇ ಅಲ್ಲದೆ ನಟ ದರ್ಶನ್ ಅವರ ಸುತ್ತಮುತ್ತಲೇ ನಡೆದಂತಹ ಒಂದಷ್ಟು ಸಾವಿನ ಪ್ರಕರಣಗಳು ಈಗ ಮರುಜೀವ ಪಡೆದುಕೊಂಡಿದೆ. ನಟ ದರ್ಶನ್ ಅವರಿಗೆ ಸಂಬಂಧಪಟ್ಟಿದ್ದು ಎನ್ನಲಾದಂತಹ ಫಾರ್ಮ್ ಹೌಸ್ನ ಮ್ಯಾನೇಜರ್ನ ಆತ್ಮಹತ್ಯೆಯ ಸುತ್ತ ಅನುಮಾನದ ಹುತ್ತ ಬೆಳೆದುಕೊಂಡಿದೆ. ಆತ ಬರೆದಿಟ್ಟಂತಹ ಡೆತ್ ನೋಟ್ ಈಗ ರಹಸ್ಯವನ್ನ ಬಿಚ್ಚಿಡ್ತಾ ಇದೆ. ಅಲ್ಲದೆ ಆತ ರಕ್ತಕಾರಿ ಸತ್ತು ಹೋಗಿದ್ದಾನೆ. ಹಾಗಾದ್ರೆ ಆ ಒಂದು ಡೆತ್ ನೋಟ್ನಲ್ಲಿರುವ ರಹಸ್ಯ ಏನು? ಸಾಕ್ಷಿ ಹೇಳುತ್ತಾ ಈ ಒಂದು ಡೆತ್ ನೋಟ್ ದರ್ಶನ್ ಹಾಗೆ ಅವರ ಸಹಚರರ ಕೃತ್ಯಕ್ಕೆ ಸ್ವತಃ ರಾಜ್ಯದ ಮುಖ್ಯಮಂತ್ರಿಯೇ ಬೆಚ್ಚಿ ಬಿದ್ರ. ಸೆಲ್ನಲ್ಲಿ ಈಗ ದರ್ಶನ್ ಅವರ ಪರಿಸ್ಥಿತಿ ಯಾವ ರೀತಿ ಇದೆ, ಆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ನಟ ನಟಿಯರ ಮೇಲಿನ ಅಂಧಾಭಿಮಾನ ತಪ್ಪು ಅಂತ ನೀವು ಸಹ ಒಪ್ಪಿಕೊಳ್ಳೋದಾದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡೋ ಮೂಲಕವಾಗಿ ನಿಮ್ಮ ಬೆಂಬಲವನ್ನು ಸೂಚಿಸಿ. ಹಾಗೆ ಪ್ರಕರಣದ ಕುರಿತಾಗಿ ಎಲ್ಲ ಸಂಪೂರ್ಣ ಮಾಹಿತಿಗಾಗಿ ತಪ್ಪದೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ರೇಣುಕಾಸ್ವಾಮಿ ಮೇಲೆ ದರ್ಶನ್ ಹಲ್ಲೆ ಮಾಡಿರುವಂತಹ ವಿಡಿಯೋ ಲಭ್ಯವಾಗಿದ್ದು ಇದನ್ನು ನೋಡಿ ಸ್ವತಃ ರಾಜ್ಯದ ಮುಖ್ಯಮಂತ್ರಿ ಬೆಚ್ಚಿ ಬಿದ್ದಿದ್ದಾರೆ. ನಟ ದರ್ಶನ್ ಬಂಧನಕ್ಕೆ ಒಳಗಾಗುವ ಮೊದಲೇ ಆತ ಎಸಗಿದ್ದ ಕೃತ್ಯದ ವಿಡಿಯೋಗಳನ್ನು ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯಗೆ ತೋರಿಸಿದ್ದರು. ಈ ವೇಳೆ ವಿಡಿಯೋ ನೋಡಿ ದಂಗಾದಂತಹ ಸಿಎಂ ದರ್ಶನ್ ಮನುಷ್ಯನ ಅಥವಾ ರಾಕ್ಷಸನ ಅಂತ ಪ್ರಶ್ನಿಸಿದ್ದರಂತೆ. ನಂತರದಲ್ಲಿ ಬೆಂಗಳೂರು ಪೊಲೀಸ್ ಕಮಿಷನರ್ ಸಿಎಂ ಬಳಿ ಅನುಮತಿಯನ್ನು ಪಡೆದು ದರ್ಶನ್ರನ್ನ ಬಂಧಿಸಿದ್ರು ಅನ್ನೋ ಮಾಹಿತಿ ಈಗ ಲಭ್ಯವಾಗಿದೆ. ಇನ್ನು ಇದೇ ಪ್ರಕರಣದಲ್ಲಿ ಮತ್ತಷ್ಟು ಅಚ್ಚರಿಯ ವಿಷಯಗಳು ಬೆಳಕಿಗೆ ಬಂದಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಪ್ರಕರಣದಲ್ಲಿ ಬಂಧನ ಆಗಿರುವಂತಹ ಆರೋಪಿಗಳ ಪೈಕಿ 8 ಆರೋಪಿಗಳಿಗೆ ನಟ ದರ್ಶನ್ ಪರಿಚಯವೇ ಇರಲಿಲ್ಲ. ಅವರು ದರ್ಶನ್ ಸ್ನೇಹಿತರು ಸಹ ಅಲ್ಲ. ಅವರೆಲ್ಲರೂ ದರ್ಶನ್ ಅವರನ್ನ ಮೊದಲು ಭೇಟಿಯಾಗಿದ್ದೇ ಪೊಲೀಸ್ ಠಾಣೆಯಲ್ಲಿಯೇ ಎಂಬ ಅಂಶ ಈಗ ಬೆಳಕಿಗೆ ಬಂದಿದೆ. ಅಂದರೆ ದರ್ಶನ್ ಭೇಟಿಯೇ ಮಾಡದೆ ರೇಣುಕಾಸ್ವಾಮಿ ಯಾರು ಅಂತ ತಿಳಿಯದೆ 8 ಆರೋಪಿಗಳು ಈಗ ಪೊಲೀಸರ ವಶದಲ್ಲಿದ್ದಾರೆ. ತಮ್ಮ ಸ್ನೇಹಿತರ ಮಾತು ಕೇಳಿ ಬೇರೆ ಬೇರೆ ಕಾರಣಕ್ಕೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಅವರೂ ಸಹ ಸೇರ್ಕೊಂಡಿದ್ದಾರೆ. ಅದರಲ್ಲಿ ಒಬ್ಬಾತ ಹತ್ಯೆ ಬಳಿಕ ಶೆಡ್ನಿಂದ ರೇಣುಕಾಸ್ವಾಮಿ ಶವವನ್ನು ತೆಗೆದುಕೊಂಡ ಕಾರನ್ನ ವಾಶ್ ಮಾಡಿಸಿದ್ದ ಹೇಮಂತ್ ಎಂಬ ಆರೋಪಿ ನಟ ದರ್ಶನ್ ಅವರನ್ನ ನೋಡಿದ್ದು ಪೊಲೀಸ್ ಠಾಣೆಯಲ್ಲಿ. ಕಾರಿನ ಮಾಲೀಕ ಪುನೀತ್ ಸೂಚನೆಯಂತೆ ಆತ ಕಾರನ್ನ ವಾಶ್ ಮಾಡಿಸಿದ್ದ. ಇನ್ನು ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನು ಅಪಹರಿಸೋದಕ್ಕೆ ನೆರವಾದಂತಹ ಅನುಕುಮಾರ್ ಹಾಗೆ ಕಾರು ಚಾಲಕ ರವಿ, ಲಕ್ಷ್ಮಣ್, ಜಗದೀಶ್ ಇವರೆಲ್ಲ ದರ್ಶನನ್ನ ತೆರೆಯ ಮೇಲೆ ಮಾತ್ರ ನೋಡಿದ್ರು. ಆದರೆ ಪ್ರತ್ಯಕ್ಷವಾಗಿ ಮೊದಲು ನೋಡಿದ್ದು ಮಾತ್ರ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ. ಇನ್ನು ಶವವನ್ನು ಮೋರಿಗೆ ಎಸೆದಿದ್ದ ಆರೋಪ ಎದುರಿಸುತ್ತಿರುವಂತಹ ಕೇಶವ್, ಕಾರ್ತಿಕ್, ನಿಖಿಲ್ ನಾಯಕ್ ಕೂಡ ದರ್ಶನ್ ಅವರಿಗೆ ಅಪರಿಚಿತರು ಅನ್ನೋ ಮಾಹಿತಿ ತಿಳಿದು ಬಂದಿದೆ. ಸದ್ಯ ನಟ ದರ್ಶನ್ ಅವರನ್ನ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ಪ್ರತ್ಯೇಕ ಸೆಲ್ನಲ್ಲಿ ಇಡಲಾಗಿದೆ. ಈ ಒಂದು ಸೆಲ್ಗೆ ಬೇರೆ ಆರೋಪಿಗಳು ಬರೋದಕ್ಕೆ ಸಾಧ್ಯವಿಲ್ಲ. ಹಾಗೊಂದು ವೇಳೆ ಭೇಟಿ ಆದರೆ ದರ್ಶನ್ ಏನಾದರೂ ಕೋಪದಲ್ಲಿ ಬೆದರಿಸುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಪ್ರತ್ಯೇಕವಾಗಿ ಇಡಲಾಗಿದೆ. ಸ್ವತಃ ಪವಿತ್ರ ಗೌಡ ಕೂಡ ದರ್ಶನ್ ಮಾತನಾಡಿಸಲು ಮುಂದಾಗ್ತಿಲ್ಲ ಅನ್ನೋದು ಮೂಲಗಳಿಂದ ತಿಳಿದು ಬರ್ತಾ ಇದೆ. ಆರಂಭದಲ್ಲಿ ದರ್ಶನ್ 2 ದಿನ ತನಗೆ ಊಟ ಬೇಡ, ಜ್ಯೂಸ್ ಕೊಡಿ ಅಂತ ತರಿಸ್ಕೊಂಡು ಕುಡಿತಾ ಇದ್ರು. ಒಮ್ಮೆ ಇಡ್ಲಿ ಬೇಕು ಅಂತ ಹೇಳಿದ್ರು. ಪೊಲೀಸರು ಕೂಡ ಅದನ್ನು ತರಿಸ್ಕೊಟ್ಟಿದ್ದಾರೆ. ಆನಂತರ ಮಧ್ಯಾಹ್ನ ಹಾಗೆ ರಾತ್ರಿ ಊಟದ ವೇಳೆ ಅನ್ನ ಸಾಂಬಾರ್ ನೀಡಲಾಗ್ತಾ ಇದೆ. ಆದರೆ ದರ್ಶನ್ ಅವರು ಜೂನ್ 11ರಂದು ಸ್ಟೇಷನ್ಗೆ ಹೋದಾಗಿನಿಂದ ಇಲ್ಲಿಯವರೆಗೆ ಒಂದೇ ಒಂದು ಬಾರಿಯೂ ಸಹ ಪೂರ್ತಿ ಊಟವನ್ನು ಮಾಡಿಲ್ಲ ಅನ್ನೋ ಮಾಹಿತಿ ಇದೆ. ಇನ್ನು ಅವರಿಗೆ ಸೆಲ್ನಲ್ಲಿ ಒಂದು ಚಾಪೆ, ಒಂದು ಚೇರನ್ನು ಕೊಡಲಾಗಿದೆ. ಹೊರಗಡೆ ಮಹಜರು ಸ್ಥಳ ಹಾಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದು ಹಾಗೆ ವಿಚಾರಣೆ ಸಂದರ್ಭದಲ್ಲಿ ಇದನ್ನು ಹೊರತುಪಡಿಸಿ ದರ್ಶನ್ ಅವರು ಇಡೀ ದಿನ ಈ ಒಂದು ಸೆಲ್ನಲ್ಲಿ ಇರಬೇಕಾಗುತ್ತೆ. ಇನ್ನು ಮಾಹಿತಿಯ ಪ್ರಕಾರವಾಗಿ ಅವರು ಚೇರ್ಗಿಂತ ಹೆಚ್ಚಾಗಿ ಚಾಪೆಯ ಮೇಲೆ ಹೆಚ್ಚು ಸಮಯವನ್ನು ಕಳೀತಿರೋದು ಕಂಡು ಬಂದಿದೆ. ಇನ್ನು ಆರಂಭದ ದಿನಗಳಲ್ಲಿ ದರ್ಶನ್ ಅವರು ಸರಿಯಾಗಿ ನಿದ್ರೆ ಮಾಡ್ತಿರ್ಲಿಲ್ಲ. ಭಾರಿ ತಡವಾಗಿ ನಿದ್ರೆಗೆ ಜಾರ್ತಾ ಇದ್ರು. ಆದರೆ ಬರ್ತಾ ಬರ್ತಾ ಬೇಗ ನಿದ್ರೆಗೆ ಜಾರ್ತಿದ್ದಾರೆ. ಅದೇ ರೀತಿಯಾಗಿ ಬೇಗ ಎದ್ದೇಳ್ತಿದ್ದಾರೆ. ಇದೀಗ ಇದೇ ನಟ ದರ್ಶನ್ ಅವರಿಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಸಾವಿನ ಪ್ರಕರಣ ಬೆಳಕಿಗೆ ಬಂದಿದೆ. ಹಲವರು ಈ ಒಂದು ಸಾವಿನ ಬಗ್ಗೆ ಈಗ ಅನುಮಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇದೇ ನಟ ದರ್ಶನ್ ಅವರಿಗೆ ಸಂಬಂಧಪಟ್ಟಿದ್ದು ಎನ್ನಲಾಗಿರುವ ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ಫಾರ್ಮ್ ಹೌಸ್ ಮ್ಯಾನೇಜರ್ ಆಗಿ ಕೆಲಸವನ್ನು ಮಾಡ್ತಿದ್ದ ಶ್ರೀಧರ್ ಎಂಬಾತ ಅನುಮಾನಾಸ್ಪದವಾಗಿ ರಕ್ತ ಕಾರಿಕೊಂಡು ಸಾವನ್ನಪ್ಪಿದ್ದಾನೆ.
ಈ ಒಂದು ವಿಚಾರ ತಡವಾಗಿ ಬೆಳಕಿಗೆ ಬಂದಿದೆ. ಪೊಲೀಸರು ಇದನ್ನು ಅನುಮಾನಾಸ್ಪದ ಸಾವು ಅಂತ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಇದೇ ವರ್ಷದ ಏಪ್ರಿಲ್ 17ನೇ ತಾರೀಕಿನಂದು ಈತ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದ ಅನ್ನುವ ಮಾಹಿತಿ ಇದೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಬಗ್ಗನದೊಡ್ಡಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಈ ಒಂದು ದುರ್ಗಾ ಫಾರ್ಮ್ ಹೌಸ್ ನಟ ದರ್ಶನ್ ಅವರಿಗೆ ಸೇರಿದ್ದು ಎನ್ನಲಾಗಿದೆ. ಅಲ್ಲಿ ಈತ ಮ್ಯಾನೇಜರ್ ಆಗಿದ್ದ. ಸಾವಿಗೆ ಮುನ್ನ ವಿಡಿಯೋವನ್ನು ಮಾಡಿಕೊಂಡು ಡೆತ್ ನೋಟ್ ಕೂಡ ಬರೆದಿಟ್ಟಿದ್ದಾನೆ. ಇದೇ ಡೆತ್ ನೋಟ್ ಬಗ್ಗೆ ಈಗ ಹಲವರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಒಂದು ಪ್ರಕರಣ ಆತ್ಮಹತ್ಯೆ ಅಂತ ಮೇಲ್ನೋಟಕ್ಕೆ ಕಂಡು ಬಂದಿದ್ರು, ಪೊಲೀಸರು ಅನುಮಾನಾಸ್ಪದ ಸಾವು ಅಂತ ದಾಖಲಿಸಿಕೊಂಡಿದ್ರು. ಬಗ್ಗನದೊಡ್ಡಿಯಲ್ಲಿ ಸುಮಾರು 2 ಎಕರೆ 36 ಗುಂಟೆ ಪ್ರದೇಶದಲ್ಲಿ ಈ ಒಂದು ಫಾರ್ಮ್ ಹೌಸ್ ಇದೆ. 1 ವರ್ಷಗಳ ಕಾಲ ಈತ ಮ್ಯಾನೇಜರ್ ಆಗಿ ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದ. ಫಾರ್ಮ್ ಹೌಸ್ ಪಕ್ಕದ ಕಲ್ಲು ಬಂಡೆ ಮೇಲೆ ಶ್ರೀಧರ್ ಮೃತದೇಹ ಪತ್ತೆಯಾಗಿದೆ. ಮೃತದೇಹವನ್ನು ಕಂಡು ಶ್ರೀಧರ್ ಸ್ನೇಹಿತ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದ. ಇದರ ಜೊತೆಗೆ ಒಂದು ಡೆತ್ ನೋಟನ್ನು ಕೂಡ ಶ್ರೀಧರ್ ಬರೆದಿಟ್ಟಿದ್ದಾನೆ. ತಾನು ಮಾನಸಿಕ ಖಿನ್ನತೆಗೆ ಒಳಗಾಗಿ ಸೂಸೈಡ್ ಮಾಡಿಕೊಳ್ತಿರೋದಾಗಿ ಅದರಲ್ಲಿ ಬರೆದುಕೊಂಡಿದ್ದ. ನನ್ನ ಸಾವಿಗೆ ನಾನೇ ಕಾರಣ, ಒಂಟಿತನ ಕಾಡ್ತಾ ಇದೆ, ಬದುಕಿದ್ದು ಮನೆ ಕಟ್ಟಬೇಕು ಅಂತ ಒಂದು ಆಸೆ ಇತ್ತು, ಆಗಲಿಲ್ಲ, ನಾನು ಸತ್ತ ಮೇಲಾದರೂ ನನ್ನ ಗೋರಿಯಾದರೂ ಕಟ್ಟಿ ಅಂತ ಡೆತ್ ನೋಟಲ್ಲಿ ಬರೆದುಕೊಂಡಿದ್ದಾನೆ. ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಯಾವುದೇ ಚಿತ್ತು ಕಾಟಿಲ್ಲದೆ ಬರೆದು ಹೆಸರು ಬರೆದು ಸಹಿಯನ್ನು ಹಾಕಿ ಅದರ ಜೊತೆಗೆ ಹೆಬ್ಬೆಟ್ಟು ಗುರುತನ್ನೂ ಸಹ ಒತ್ತಿದ್ದಾನೆ. ಅದಲ್ಲದೆ ನನ್ನ ಸಾವಿಗೆ ಬೇರೆ ಯಾರೂ ಕಾರಣರಲ್ಲ ಅಂತ ಮತ್ತೆ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದಾನೆ. ಅಂದರೆ ಆ ಒಂದು ಪ್ರಮುಖ ವಿಚಾರವನ್ನು ಒತ್ತಿ ಹೇಳಿದ್ದಾನೆ. ನನ್ನ ಅಪ್ಪ ಅಮ್ಮ ಅಕ್ಕಂದಿರು ಯಾರಾದರೂ ನನ್ನ ಸಾವಿನ ಬಗ್ಗೆ ಅನುಮಾನ ಇದೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟರೆ ಅದನ್ನು ತಗೋಬೇಡಿ, ನಾನು ತುಂಬ ಯೋಚನೆ ಮಾಡಿ ನನ್ನ ಪ್ರಾಣವನ್ನು ಕಳೆದುಕೊಳ್ತಿದ್ದೇನೆ ಅಂತ ಆತ ಬರೆದಿದ್ದಾನೆ. ಇದೇ ಈಗ ಅನುಮಾನಕ್ಕೆ ಕಾರಣ ಆಗಿರುವಂಥದ್ದು. ಆದರೆ ದರ್ಶನ್ ಅವರ ಹೆಸರು ಅಲ್ಲೆಲ್ಲೂ ಉಲ್ಲೇಖ ಆಗಿಲ್ಲ. ಆದರೆ ಈಗ ರೇಣುಕಾಸ್ವಾಮಿಯ ಪ್ರಕರಣದ ನಂತರದಲ್ಲಿ ಈ ಒಂದು ಪ್ರಕರಣಕ್ಕೆ ಮರುಜೀವ ಬಂದಿದೆ. ಹೀಗಾಗಿ ಈ ಒಂದು ಆತ್ಮಹತ್ಯೆ ಪ್ರಕರಣ ಏನಾದರೂ ಮರು ತನಿಖೆ ಆಗುತ್ತಾ ಕಾದು ನೋಡಬೇಕಾಗಿದೆ. ಇನ್ನು ಇದಕ್ಕೂ ಮೊದಲು ದರ್ಶನ್ ಅವರ ಆಪ್ತನಾಗಿದ್ದ ಹಾಗೆ ಮ್ಯಾನೇಜರ್ ಆಗಿ ಕೆಲಸವನ್ನು ಮಾಡ್ತಿದ್ದಂತಹ ಮಲ್ಲಿಕಾರ್ಜುನ್ ನಾಪತ್ತೆಯಾಗಿದ್ದಾರೆ. ಆತ ನಾಪತ್ತೆಯಾಗಿ 7 ವರ್ಷ ಕಳೆದಿದೆ. ಆ ಒಂದು ನಿಗೂಢ ವಿಚಾರದ ಬಗ್ಗೆಯೂ ಸಾಕಷ್ಟು ಜನ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದೀಗ ಮತ್ತೊಂದು ಕಡೆ ಆನೇಕಲ್ನ ಫಾರ್ಮ್ ಹೌಸ್ನ ಮ್ಯಾನೇಜರ್ಗೆ ಇಂತಹ ಪರಿಸ್ಥಿತಿ ಎದುರಾಗಿದೆ. ಹೀಗಾಗಿ ದರ್ಶನ್ ಅವರ ಸುತ್ತಮುತ್ತ ಗುರುತಿಸಿಕೊಂಡಿರುವಂತಹ ವ್ಯಕ್ತಿಗಳು ಯಾಕೆ ಈ ರೀತಿಯಾಗಿ ಅನುಮಾನಾಸ್ಪದವಾಗಿ ನಿಗೂಢವಾಗಿ ಕಣ್ಮರೆಯಾಗಿದ್ದಾರೆ ಅಥವಾ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಸಹಜವಾಗಿ ದರ್ಶನ್ ಅವರ ಮೇಲೆ ಸಾಕಷ್ಟು ಜನ ಅನುಮಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಇದೇ ದರ್ಶನ್ ಅವರ ಮೇಲೆ ನಿರ್ಮಾಪಕರೊಬ್ಬರು ಮತ್ತೊಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದರ್ಶನ್ ಹಾಗೆ ಉಮಾಪತಿ ನಡುವೆ 2 ವರ್ಷಗಳ ಹಿಂದೆ ಒಂದು ದೊಡ್ಡ ಜಗಳ ಆಗಿತ್ತು. ಆಗ ನಿರ್ಮಾಪಕ ಉಮಾಪತಿಗೆ ನಟ ದರ್ಶನ್ ಹಾಗೆ ಗ್ಯಾಂಗ್ ಬೆದರಿಕೆಯನ್ನು ಹಾಕಿತ್ತು ಅನ್ನೋ ಆರೋಪ ಕೇಳಿ ಬಂದಿತ್ತು. ನಂತರದಲ್ಲಿ ಉಮಾಪತಿಯವರು ಏಕಾಏಕಿ ಸೈಲೆಂಟ್ ಆಗಿದ್ರು. ಇದೀಗ ದರ್ಶನ್ ಅವರ ಬಂಧನ ಆಗ್ತಿದ್ದ ಹಾಗೆ ಏನು ನಡೆದಿತ್ತು ಅನ್ನುವ ಗುಟ್ಟನ್ನು ಬಿಟ್ಟು ಕೊಟ್ಟಿದ್ದಾರೆ. ಆ ಒಂದು ದಿನ ಮೈಸೂರಿನ ಕ್ಲಬ್ ಒಂದರಲ್ಲಿ ತಮ್ಮ ಮೇಲೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಹೇಗೆಲ್ಲ ದೌರ್ಜನ್ಯ ಮಾಡಿದ್ರು ಎಂಬ ಭಯಾನಕ ಸತ್ಯವನ್ನು ಈಗ ಹೊರಹಾಕಿದ್ದಾರೆ. ಆರಂಭದಲ್ಲಿ ನಟ ದರ್ಶನ್ ಅವರ ಆಧಾರ್ ಕಾರ್ಡನ್ನು ದುರ್ಬಳಕೆ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ ಅಂತ ಅದರಲ್ಲಿ ಅರುಣಾ ಕುಮಾರಿ ಅನ್ನುವ ಮಹಿಳೆಯ ಹೆಸರು ಕೂಡ ಕೇಳಿಬಂತು. ಇದೇ ವಿಚಾರವಾಗಿ ನಟ ದರ್ಶನ್ ಅವರು ಉಮಾಪತಿ ಶ್ರೀನಿವಾಸ್ ಅವರ ಮೇಲೆ ಕೆಂಡಾಮಂಡಲವಾಗಿದ್ದರು. ಅದು ಹೋಗ್ತಾ ಹೋಗ್ತಾ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗೋದಕ್ಕೆ ಶುರುವಾಯಿತು. ನಂತರದಲ್ಲಿ ಏಕಾಏಕಿ ಉಮಾಪತಿಯವರು ಸೈಲೆಂಟ್ ಆಗಿದ್ರು. ಆದರೆ ಈಗ ಆ ರೀತಿ ಸೈಲೆಂಟ್ ಆಗೋದಕ್ಕೆ ಕಾರಣ ಏನು ಅನ್ನೋದನ್ನ ಸ್ವತಃ ಉಮಾಪತಿಯವರೇ ಬಿಚ್ಚಿಟ್ಟಿದ್ದಾರೆ. ಮೈಸೂರಿನ ಖಾಸಗಿ ಕ್ಲಬ್ಗೆ ಉಮಾಪತಿಯವರನ್ನು ಕರೆಸಿಕೊಂಡಿದ್ದ ಇದೇ ದರ್ಶನ್ ಅಂಡ್ ಗ್ಯಾಂಗ್ ಸದಸ್ಯರು ನಿರ್ಮಾಪಕ ಉಮಾಪತಿ ಎದುರಲ್ಲಿ ಇದ್ದಂತಹ ಟೇಬಲ್ ಮೇಲೆ ಗನ್ನನ್ನು ಇಟ್ಟು ಬೆದರಿಕೆ ಹಾಕಿದ್ರು ಎಂಬ ಆರೋಪ ಕೇಳಿಬಂದಿದೆ. ಆದರೆ ಆ ಸಮಯದಲ್ಲಿ ನಾನು ಬದುಕಿ ಬರ್ತೀನಿ ಅಂತ ನನಗೆ ನಂಬಿಕೆಯೇ ಇರಲಿಲ್ಲ ಅಂತ ಉಮಾಪತಿಯವರು ಈಗ ಹೇಳ್ತಿದ್ದಾರೆ. ಅಲ್ಲದೆ ತಲೆಗೆ ಗನ್ನಿಟ್ಟು ಬೆದರಿಸಿದ್ರು ಅನ್ನುವ ಆಘಾತಕಾರಿ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಹೀಗಾಗಿ ಉಮಾಪತಿಯವರ ಕೊಲೆಗೂ ಸ್ಕೆಚ್ ಹಾಕಲಾಗಿತ್ತಾ ಅನ್ನುವ ಸುದ್ದಿ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಇನ್ನು ವೀಕ್ಷಕರೇ, ಮತ್ತೊಂದು ಆಘಾತಕಾರಿ ಸಂಗತಿ ಅಂತ ಹೇಳಿದ್ರೆ ಅದು ಪಟ್ಟಣಗೆರೆ ಶೆಡ್ ವಿಚಾರದಲ್ಲಿ. ದರ್ಶನ್ ಮತ್ತು ಗ್ಯಾಂಗ್ನ ಕರಾಳ ಹಿನ್ನೆಲೆಗೆ ಈ ಒಂದು ಶೆಡ್ನಲ್ಲಿ ಸಿಗುತ್ತಿರುವ ಸಾಕ್ಷಿಗಳು ಮತ್ತಷ್ಟು ಪೂರಕ ಆಗಲಿವೆ. ಇದೇ ಪಟ್ಟಣಗೆರೆ ಶೆಡ್ನಲ್ಲಿ ವಿಧಿವಿಜ್ಞಾನ ಪರಿಶೀಲನೆಗೆ FSL ಟೀಮ್ ಹೋದಂತಹ ಸಂದರ್ಭದಲ್ಲಿ ಬೇರೆಯವರ ರಕ್ತದ ಕಲೆಗಳು ಕೂಡ ಸಿಕ್ಕಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಇದು ಯಾರದ್ದು ಅನ್ನುವ ಪತ್ತೆ ಹಚ್ಚುವ ಕೆಲಸವೂ ಸಹ ಈಗ SITಯ ಹೆಗಲೇರಿದೆ. ಹೀಗಾಗಿ ಈ ಒಂದು ಪಟ್ಟಣಗೆರೆಯ ಶೆಡ್ನ ಬಗ್ಗೆ ಇನ್ನಷ್ಟು ಭೀಕರ ಸತ್ಯಗಳು ಅನಾವರಣಗೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಇದೆ. ವ್ಯವಹಾರದ ವಿಚಾರವಾಗಿ ಹಲವರ ಮೇಲೆ ಹಲ್ಲೆ ಮಾಡಿದ್ರ ಬಗ್ಗೆ ಇದೀಗ ಪೊಲೀಸರು ಮಾಹಿತಿಯನ್ನು ಸಂಗ್ರಹ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ದಿನದಿಂದ ದಿನಕ್ಕೆ ಈ ಒಂದು ಪ್ರಕರಣದ ತೀವ್ರತೆ ಗಂಭೀರತೆ ಎಲ್ಲವೂ ಹೆಚ್ಚಾಗ್ತಾ ಇದೆ. ಹಾಗಾದರೆ ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.